ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹೂವು ಮುಡಿಸುವ ಶಾಸ್ತ್ರಕ್ಕೆ ರೆಡಿಯಾದ ತಾಂಡವ್. ಶ್ರೇಷ್ಠ ಜೊತೆಗೆ ಸುಂದರಿ ಮಹೇಶನ ಭರ್ಜರಿ ಶಾಪಿಂಗ್. ಭಾಗ್ಯಗೆ ಡಿವೋರ್ಸ್ ಕೊಡಲು ರೆಡಿಯಾದ ತಾಂಡವ್ ಅಮ್ಮನ ಮಾತನ್ನು ನೆನಪಿಸಿಕೊಂಡು ನಿದ್ರಿಸುವಾಗ ಶ್ರೇಷ್ಠ ತಾಯಿ ಯಶೋಧ ಕರೆ ಮಾಡಿ ನಾಳೆ ಹೂವು ಮುಡಿಸುವ ಶಾಸ್ತ್ರಕ್ಕೆ ರೆಡಿಯಾಗು ಅಂತ ಹೇಳುತ್ತಾಳೆ. ಆದಷ್ಟು ಬೇಗ ಬಂದು ಕೆಲಸವನ್ನು ನೋಡಿಕೊ, ಮದುವೆ ಆದ ನಂತರ ನಿನಗೆ ಮತ್ತಷ್ಟು ಜವಾಬ್ದಾರಿ ಇರುತ್ತದೆ ಎಂದು ಹೇಳುತ್ತಾಳೆ. ಈಗಾಗಲೇ ನಾನು ಕೆಲಸ ಮಾಡುತ್ತಿರುವುದಾಗಿ ತಾಂಡವ್ ಹೇಳುತ್ತಾನೆ. ತಾಂಡವ್ ಹೆಸರಿನಲ್ಲಿ ತನ್ವಿಗೆ ಮೆಸೇಜ್ ಮಾಡಿದ ಶ್ರೇಷ್ಠ. ತಾಂಡವ್ ನಿದ್ರೆಗೆ ಜಾರಿದ ನಂತರ ತನ್ವಿ ಕರೆ ಮಾಡುತ್ತಾಳೆ. ಇಷ್ಟೊತ್ತಿನಲ್ಲಿ ತಾಂಡವ್ಗೆ ಯಾರೋ ಕರೆ ಮಾಡುತ್ತಿರುವುದು ಎಂದು ಶ್ರೇಷ್ಠ ನೋಡುತ್ತಾಳೆ. ತನ್ವಿ ಎಂದು ಗೊತ್ತಾಗದಾಗ ಕಾಲ್ ರಿಸೀವ್ ಮಾಡ್ತಾಳೆ. ಇತ್ತ ತನ್ವಿ ಅಪ್ಪನೇ ಕಾಲ್ ರಿಸೀವ್ ಮಾಡಿರುವುದು ಎಂದು ತಿಳಿದು, ಪಪ್ಪ ಹೇಗಿದ್ಯಾ, ನೀವು ಮನೆ ಬಿಟ್ಟು ಹೋಗಿದ್ದರಿಂದ ನನ್ನನ್ನು ಯಾರೂ ಪ್ರೀತಿ ಮಾಡ್ತಿಲ್ಲ, ಪ್ಲೀಸ್ ಬೇಗ ಬನ್ನಿ, ನೀವಿಲ್ಲದೆ ನನಗೆ ಬಹಳ ಕಷ್ಟವಾಗುತ್ತಿದೆ, ಸ್ಕೂಲ್ನಿಂದ ಟ್ರಿಪ್ ಕರೆದೊಯ್ತಿದ್ದಾರೆ, ಅಜ್ಜಿ ಹಾಗೂ ಅಮ್ಮ ನನಗೆ ಒಂದು ಪೈಸೆ ದುಡ್ಡು ಕೊಡುತ್ತಿಲ್ಲ, ಪ್ಲೀಸ್ ನನಗೆ ದುಡ್ಡು ಕೊಡಿ ಎಂದು ಕೇಳುತ್ತಾಳೆ. ಆದರೆ ಶ್ರೇಷ್ಠ ಏನು ಮಾತನಾಡದೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ಮೆಸೇಜ್ ಮಾಡುತ್ತಾಳೆ. ಹಾಯ್ ತನ್ವಿ, ಅಪ್ಪ ಲವ್ ಯು ಸೋ ಮಚ್, ಆದರೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ಆಗಲ್ಲ, ನಾನು ನಿನಗೆ ದುಡ್ಡು ಕೊಟ್ಟರೆ ನಿಮ್ಮಮ್ಮ ಸಿಟ್ಟು ಮಾಡ್ಕೋತಾಳೆ, ನಿನಗೆ ದುಡ್ಡು ಕೊಡಬಾರ್ದು ಎಂದು ಹೇಳಿದ್ದಾಳೆ, ನಿನ್ನ ಅಜ್ಜಿ ಹತ್ರನೇ ಕೇಳು ಎಂದು ತಾಂಡವ್ ಹೆಸರಿನಲ್ಲಿ ಮೆಸೇಜ್ ಮಾಡುತ್ತಾಳೆ. ಅದನ್ನು ಓದಿದ ತನ್ವಿ ಬೇಸರಗೊಳ್ಳುತ್ತಾಳೆ. ಅಪ್ಪನು ಕೈ ಕೊಟ್ಟರು, ಅಪ್ಪನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಎನ್ನುತ್ತಾಳೆ. ತನ್ವಿ ನೋಡಿ ಗುಂಡಣ್ಣ ನಗುತ್ತಾನೆ. ನಾನು ಮೊದಲೇ ಹೇಳಿದ್ದೆ ಅಪ್ಪನಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ, ಅವನು ನಿನ್ನೆ ನನ್ನನ್ನು ನೋಡಲು ಸ್ಕೂಲ್ಗೆ ಕೂಡ ಬರಲಿಲ್ಲ, ನೀನು ಎಲ್ಲದಕ್ಕೂ ಪಪ್ಪ ಪಪ್ಪ ಎನ್ನುತ್ತೀಯ, ಆದರೆ ನಿಜವಾಗಲೂ ನಮ್ಮನ್ನು ಪ್ರೀತಿ ಮಾಡೋದು ಅಮ್ಮ ಮಾತ್ರ ಎಂದು ಹೇಳುತ್ತಾನೆ. ಮಹೇಶ್ ಸುಂದರಿ ಭರ್ಜರಿ ಶಾಪಿಂಗ್. ಇತ್ತ ತಾಂಡವ್ ಹಾಗೂ ಶ್ರೇಷ್ಠ ಶಾಪಿಂಗ್ಗೆ ಬರುತ್ತಾರೆ. ನಿನಗೆ ಏನು ಬೇಕಾದರೂ ತೆಗೆದುಕೊಡುತ್ತೇನೆ ಎಂದು ಶ್ರೇಷ್ಠ ತಾಂಡವ್ಗೆ ಹೇಳುತ್ತಾಳೆ. ಶ್ರೇಷ್ಠ ಸೀರೆ ಆರಿಸುತ್ತಿದ್ದಂತೆ ಅಲ್ಲಿಗೆ ಮಹೇಶ್ ಹಾಗೂ ಸುಂದರಿ ಬರುತ್ತಾರೆ. ಏನು ಮಗನೇ, ನಮ್ಮನ್ನು ಬಿಟ್ಟು ಶಾಪಿಂಗ್ ಮಾಡುತ್ತಿದ್ದೆ, ನನಗೂ ಪಂಚೆ ಶಲ್ಯ ಕೊಡಿಸು, ನಿನ್ನ ಅಮ್ಮನಿಗೂ ರೇಷ್ಮೆ ಸೀರೆ ಕೊಡಿಸು ಎನ್ನುತ್ತಾನೆ. ಅವರಿಬ್ಬರು ನೋಡಿ ತಾಂಡವ್ಗೆ ಶ್ರೇಷ್ಠ ಕೋಪಗೊಳ್ಳುತ್ತಾಳೆ. ಅಂಗಡಿಯವರನ್ನು ತಾಂಡವ್ ಕುರಿತು, ಏನಪ್ಪ ಮದುವೆ ಅಂತೀಯ, ಅಪ್ಪ ಅಮ್ಮನಿಗೆ ಬಟ್ಟೆ ಕೊಡಿಸುವುದಿಲ್ಲ ಎನ್ನುತ್ತಾರೆ, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ಎಂದು ಅಲ್ಲಿದ್ದವರಿಗೆ ತಾಂಡವ್ ರೇಗುತ್ತಾನೆ. ಅವರನ್ನು ಸುಮ್ಮನಿರಿಸುವ ಶ್ರೇಷ್ಠ, ತೆಗೆದುಕೊಳ್ಳಲು ಬಿಡು ಎನ್ನುತ್ತಾರೆ. ಇದೇ ಸಮಯಕ್ಕೆ ಕಾಯುತ್ತಿದ್ದ ಸುಂದರಿ ಹಾಗೂ ಮಹೇಶ ಭರ್ಜರಿ ಶಾಪಿಂಗ್ ಮಾಡುತ್ತಾರೆ. ನನಗೆ ಮೆಸೇಜ್ ಮಾಡಿದ್ದು ತಾಂಡವ್ ಅಲ್ಲ ಎಂಬ ಸತ್ಯ ತನ್ವಿಗೆ ಗೊತ್ತಾಗುತ್ತದೆ. ತಾಂಡವ್ ನಿಜವಾಗಲೂ ಶ್ರೇಷ್ಠಳನ್ನು ಎಂಗೇಜ್ಮೆಂಟ್ ಮಾಡಿಕೊಳ್ತಾನೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.